ನಿದ್ದೆ ಬರೋವರೆಗೂ ನಿಮ್ಮನ್ನೇ ಕೇಳ್ತಾ ಇದ್ಲು. ಅದಕ್ಕೆ ಅವರು ಬಾ ನಿಮ್ ಡ್ಯಾಡಿ ಹತ್ರ ಕರ್ಕೊಂಡೋಗಿ ಬಿಡ್ತೀನಿ ಅಂದ್ರೆ ಗಲಾಟಿ ಮಾಡಿ ನಾನು ಹೋಗಲ್ಲ ಅನ್ಬಿಟ್ಟು ಈಗ ನಿದ್ದೆ ಮಾಡ್ತಿದ್ದಾಳೆ. ಇನ್ ನೀವು ರಮ್ಯನ್ ಮರಿಬೇಕಾದ್ದೆ. ಸದ್ಯ ನಿಮ್ಮಿಂದ ನನ್ನ ಮಗಳು ಮೊದಲಿನ ಹಾಗೆ ನಗ್ನಗ್ತಾ ಇದ್ರೆ ಅಷ್ಟೇ ನನಗೆ ಸಾಕು. ಅದ್ ಸರಿ ಅಮ್ಮ, ಆ ಮಗು ಅವರ ಅಪ್ಪನ್ ಬಿಟ್ಟು ನಿಮ್ಮನೇಲಿ ಹೇಗೆ ಹೊಂದ್ಕೊಂಡಿದೆ? ರಮ್ಯನ್ಗೆ ಆ ಮನೆ ಈ ಮನೆ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ಅವಳು ನೋಡೋಕೆ ಪ್ರಭಾಕರ್ ಆಗಾಗ ಬಂದು ಹೋಗ್ತಿರ್ತಾರೆ. ಅಮ್ಮನ್ ಮಗಳು, ಈಗ ನಾನ್ ಬೇರೆ ಇದೀನಲ್ಲ. ಹೋಗ್ಲಿ ಬಿಡಮ್ಮ, ಅಂತೂ ನಿನ್ ಕೊರತೆಗೆ ಒಂದು ಪರಿಹಾರ ಸಿಗುತ್ತಲ್ಲ. ಇಬ್ರು ಕಾಲರಾ ಪೇಷಂಟ್ ಸತ್ತೋಗ್ಬಿಟ್ರು. ಮೈ ಗಾಡ್ ಡಾಕ್ಟ್ರೆ, ಹಾಸ್ಪಿಟಲ್ ಎಲ್ಲಾ ಪೇಷಂಟ್ಸ್ಗೂ ಆಂಟಿ ಕಾಲರಾ ಎನಕ್ಲೇಷನ್ ಕೊಡ್ಸಿ. ಓದಿರೋ ವಿದ್ಯೆಗಾದ್ರೆ ಬೆಲೆ ಬೇಡವೆ? ನಾನ್ಸೆನ್ಸ್. ಇದು ಬೀಗ ನಿಮ್ಮ ಹತ್ರನೇ ಇದೆಯಲ್ಲ ಮೇಡಮ್? ನನ್ನ ಹತ್ರ? ಓ ಸಾರಿ. ಮೂರ್ ಬ್ಲಾಕ್ಗೆ ಆಗೋಷ್ಟು ಕೊಟ್ಟಿದ್ದೀನಿ. ಮೇಡಮ್, ಈ ಮೆಡಿಸನ್ ಡೇಟ್ ಎಕ್ಸ್ಪೈರ್ ಆಗಿದೆ ಅಂತ ಕಾಣುತ್ತೆ. ಹೇಳ್ದಷ್ಟು ಮಾಡು, ಹೆಚ್ಚು ಮಾತಾಡಬೇಡ. ತಗೊಂಡೋಗಿದನ ತಲೆ ಹರಟೆಗಳು. ಇದು ಎ, ಇದು ಬಿ ಎನ್ ಸಿ ಬ್ಲಾಕ್ಸ್ಗೆ. ಆದಷ್ಟು ಪೇಷಂಟ್ ಕಡೆಯವನ್ನ ದೂರ ಇಟ್ಟಿರಿ. ಬಿ ಕೇರ್ಫುಲ್. ಏನ್ ಸೀತಾರಾಮಯ್ಯನವ್ರೆ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಇಂಜೆಕ್ಷನ್ ಕೊಡ್ತಾ ಇದನ್ನಲ್ಲ, ಎಲ್ಲ ಸರಿ ಹೋಗುತ್ತೆ ನೋಡಿ. ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅಂತ ನಾನು ಹೇಳಿಲ್ಲ ನೋಡಿ. ಸ್ವಲ್ಪ ಆರಾಮಾಗಿರಿ. ಇಂಜೆಕ್ಷನ್ ತಗೊಂಡ್ಬಿಟ್ರೆ ಕಾಯಿಲೆ ಸರಿ ಹೋಗುತ್ತೆ. ಇನ್ಯಾರಿಗೂ ಇಂಜೆಕ್ಷನ್ ಕೊಡ್ಬೇಡಿ. ಅದು ಅದು ಡಾಕ್ಟರ್ ಶ್ವೇತಾ, ಡಾಕ್ಟರ್ ಶ್ವೇತಾ, ಡಾಕ್ಟರ್. ಮೇಡಮ್ ಮೇಡಮ್, ದೊಡ್ಡ ಅನಾಹುತ, ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಜೆಕ್ಷನ್ ಕೊಟ್ಟು ಪೇಷಂಟ್ ಎಲ್ಲ ಸತ್ತು ಹೋಗ್ತಾ ಇದ್ದಾರೆ. ವಾಟ್ ನಾನ್ಸೆನ್ಸ್. ಡಾಕ್ಟರ್, ಇದೆಲ್ಲ ಏನು? ಹೇಗಾಯ್ತಿದೆಲ್ಲ? ಹೇಗಾಯ್ತಾ? ಇರ್ರೆಸ್ಪಾನ್ಸಿಬಲ್ ಕೆಲಸ ಮಾಡಿದ್ರೆ ಹೀಗೆ ಆಗೋದು.